ವ್ಯಕ್ತಿಗಾಗಿ ಸಮಾಜ, ಸಮಾಜಕ್ಕಾಗಿ ಸಹಕಾರ ಎಂಬ ತತ್ವದ ಆಧಾರದ ಮೇಲೆ ಶ್ರೀ ಅಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ತನ್ನ ಸದಸ್ಯರುಗಳಿಗೆ ಪ್ರಾಮಾಣಿಕ ಉತ್ತಮ ಸೇವೆ ಸಲ್ಲಿಸಿದ್ದು, ಷೇರುದಾರರ ಮತ್ತು ಗ್ರಾಹಕರ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಸಹಕಾರ ತತ್ವದ ಉದಾತ್ತ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದೆ ಎಂದು ಸಹಕಾರಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ರವಿಚಂದ್ರರವರು ತಿಳಿಸಿದರು. ಹುಣಸಮಾರನಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಭಾನುವಾರ ಆಯೋಜಿಸಿದ್ದ ಸಹಕಾರಿ ಸಂಘದ 15ನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವರದಿ ಸಾಲಿನಲ್ಲಿ ಠೇವಣಿ ಸಂಗ್ರಹ ಹಾಗೂ ಸಾಲ ವಸೂಲಾತಿಯಲ್ಲಿ ಉತ್ತಮ ಸಾಧನೆ ಮಾಡಿದೆ. ಇಲ್ಲಿಯವರೆಗೂ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸಂಘವು ಈಗ ತನ್ನದೇ ಸ್ವಂತ ಕಟ್ಟಡ ಹೊಂದಿದೆ. ಪ್ರಸಕ್ತ ಸಾಲಿನಲ್ಲಿ ಸಹಕಾರಿಯ ಎಲ್ಲ ವಿಭಾಗಗಳಲ್ಲೂ ಉತ್ತಮ ಸಾಧನೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಸದಸ್ಯರಿಗೆ ಮತ್ತಷ್ಟು ಸೇವೆ ಸಲ್ಲಿಸಲು ಸಿಎಸ್ಸಿ ಯೋಜನೆ, ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯಂತಹ ಪೂರಕ ಸೌಲಭ್ಯಗಳನ್ನು ಒದಗಿಸುವ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಮಹಿಳಾ ಸಬಲೀಕರಣ ಹಾಗೂ ಗ್ರಾಮೀಣ ಗುಡಿ ಕೈಗಾರಿಕೆಗಳ ಆರ್ಥಿಕ ಸುಧಾರಣೆಗೆ ಹೆಚ್ಚಿನ ಸಾಲ ನೀಡಲು ಸಹಕಾರಿ ಉದ್ದೇಶಿಸಿದೆ ಎಂದು ತಿಳಿಸಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ಧನ ವಿತರಿಸಲಾಯಿತು. ವರದಿ ಸಾಲಿನಲ್ಲಿ ಮರಣ ಹೊಂದಿದ 15 ಸದಸ್ಯರ ಕುಟುಂಬಗಳಿಗೆ ತಲಾ 5,000 ಸಹಾಯಧನ ವಿತರಿಸಲಾಯಿತು. ಸಹಕಾರಿಯ ನಿರ್ದೇಶಕರುಗಳಾದ ಶ್ರೀಮತಿ ಎಎಂ ಸುಜಾತ, ಶ್ರೀ ಬಿಆರ್ ಭೈರೇಗೌಡ, ಶ್ರೀ ಡಿ ಸುರೇಶ್, ಶ್ರೀ ಎ ಸಣ್ಣವೀರಣ್ಣ, ಶ್ರೀ ಪಿ ಶಿವಕುಮಾರ್, ಶ್ರೀ ಎಂ ಚಂದ್ರಶೇಖರಯ್ಯ, ಶ್ರೀ ಕೆಸಿ ನಾರಾಯಣಗೌಡ, ಶ್ರೀ ಕೆಪಿ ರವಿಕುಮಾರ್, ಶ್ರೀ ಎಂ ಸತೀಶ್, ಶ್ರೀಮತಿ ಮಂಗಳ, ಶ್ರೀಮತಿ ಲತಾರಾಣಿ, ಶ್ರೀಮತಿ ಎಚ್ಜಿ ಸರಸ್ವತಿ, ಶ್ರೀಮತಿ ಕೆಜೆ ಶ್ವೇತಾ ಲೋಕೇಶ್ ಮತ್ತು ಶ್ರೀ ವಿ ಚಂದ್ರಮೋಹನ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸನ್ಮಾನ್ಯ ಶ್ರೀ ಡಿಎಸ್ ವೆಂಕಟಾಚಲಪತಿರವರು ಹಾಜರಿದ್ದರು. ಶ್ರೀ ಅಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ 15ನೇ ವಾರ್ಷಿಕ ಮಹಾಸಭೆಯನ್ನು ಬಹಳ ಅದ್ಧೂರಿಯಾಗಿ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸಮಾರನಹಳ್ಳಿಯಲ್ಲಿ ಬಹಳ ಒಂದು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜರುಗಿರೋದ್ರಿಂದ ತುಂಬ ನಮಗೆ ಖುಷಿಯಾಗಿದೆ. ಆದ ಕಾರಣ ಈ ಒಂದು ಸಹಕಾರಿಯಲ್ಲಿ ನಾವು ಸತತವಾಗಿ 2010ರಿಂದ 2015 ತನಕ ತುಂಬ ಒಂದು ಬೆಳವಣಿಗೆಗಳನ್ನು ಮಾಡ್ಕೊಂಬಂದಿದ್ದೀವಿ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಬಂದಿದ್ದೀವಿ. ಆರ್ ಡಿ ಆಗ್ಬೋದು, ಎಫ್ ಡಿ ಆಗ್ಬೋದು, ಪಿಕ್ಮಿ ಆಗ್ಬೋದು. ಆದರೆ ನಾನಾ ರೀತಿಯಾದ ಒಂದು ಈ ಸದಸ್ಯರಿಗೆ ಒಂದು ಲೋನ್ಗಳ ಮುಖಾಂತರ ಕೊಡುವುದಾಗಿರ್ಬೋದು, ಒಂದು ಸ್ತ್ರೀ ಶಕ್ತಿ ಗುಂಪುಗಳಿಗೆ ಲೋನ್ಗಳು ಕೊಡೋದಾಗಿರ್ಬೋದು. ಹಾಗೆ ಮುಂದಿನ ಒಂದು ವರ್ಷಗಳಲ್ಲಿ ನಮ್ಮದು ಏರ್ ಟಿಕೆಟು ಮತ್ತು ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಹೀಗೆ ಇನ್ನೂ ಕೆಲವು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಸಂಸ್ಥೆಯಲ್ಲಿ ನಾವು ಆಶಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಗೊಳಿಸ್ಕೋಬೇಕಾದ್ರೆ ನಮ್ಮ ಸಹಕಾರಿಯ ಎಲ್ಲ ನಿರ್ದೇಶಕರು ಅಂದರೆ ನಮ್ಮ ಸಹಪಾಠಿಗಳು ಅವರು ನಮಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇರೋದ್ರಿಂದ ಈ ಸಹಕಾರಿಯನ್ನು ಒಂದು ಉತ್ತಮ ಮಟ್ಟಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಒಂದು ಸಹಕಾರಿ ಆಗ್ತಾಯಿದೆ. ಹಾಗೆ ಷೇರುದಾರರು ಸಹ ನಮಗೆ ಉತ್ತಮವಾದ ಒಂದು ಪ್ರಶಂಸೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಯಾವುದೇ ಒಂದು ನಮ್ಮ ಶ್ರೀ ಅಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಎಲ್ಲರೂ ಕೈಗೂಡಿಸಿ ನಮ್ಮ ಒಂದು ಸಹಕಾರಿಯನ್ನು ಮುನ್ನಡೆಸ್ಕೊಳ್ಳೋದಕ್ಕೆ ಬೆಂಬಲವಾಗಿರ್ತಾರೆ ಅಂತೇಳಿ ನಾನು ಆಶಿಸ್ತಾ, ಸ್ತ್ರೀ ಶಕ್ತಿ ಗುಂಪುಗಳಿಗೂ ಇನ್ನೂ ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನು ನಮ್ಮ ಸಹಕಾರಿಯಲ್ಲಿ ಮುಂದಿನ ಒಂದು ದಿನಗಳಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಭರವಸೆಯನ್ನು ನೀಡುತ್ತಾ ಈ ಸಂಸ್ಥೆಯ ಪರವಾಗಿ ನಾನು ಅಧ್ಯಕ್ಷರಾದಂಥ ಶ್ರೀ ಆರ್ ರವಿಚಂದ್ರ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಾನು ಒಬ್ಬ ಜವಾಬ್ದಾರಿಯ ಕೆಲವು ಸಲಹೆಗಳನ್ನು ಮತ್ತು ಸೂಚನೆಗಳನ್ನು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಯೋಜನೆಗಳ ಬಗ್ಗೆ ನಮ್ಮ ಮಾಧ್ಯಮಕ್ಕೆ ತಿಳಿಸಲು ತುಂಬ ಇಷ್ಟಪಡ್ತೀನಿ. ಅಕ್ಷಯ ಕ್ರೆಡಿಟ್ ಸಹಕಾರಿ ಸಂಘ ಹೆಸರಲ್ಲೇ ಅಕ್ಷಯ ಅಂತ ಹೆಸರಿನಿಂದ ಪ್ರತಿಯೊಬ್ಬ ಸಹಕಾರಿಗೂ ಕೂಡ ನಾವು ಅವರ ಅಗತ್ಯಕ್ಕೆ ತಕ್ಕಂತೆ ಸಾಲಗಳನ್ನು ನೀಡ್ತಾ ಇದ್ದೀವಿ. ಮೇಲಾಗಿ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮದೇ ಒಂದು ಹೆಜ್ಜೆ ಗುರುತುಗಳನ್ನು ಗುರುತಿಸಿಕೊಂಡು ವಿಶೇಷವಾಗಿ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ನಿರ್ವಹಿಸುವ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಸಾಲ ಸೌಲಭ್ಯ ಕೊಡಬೇಕು ಅಂತ ಈಗಾಗಲೇ ನಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ತೀರ್ಮಾನಿಸಿದೆ. ಇದಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಆಡಳಿತ ಮಂಡಳಿಯವರು ನನಗೆ ಬಹಳ ಪ್ರೋತ್ಸಾಹ ಮತ್ತು ಸಹಕಾರ ನೀಡ್ತಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.